ಅಚ್ಚರಿಯ ಬೆಳವಣಿಗೆ. ಆದರೆ ಅನಿರೀಕ್ಷಿತ ಅನ್ನೋದಕ್ಕಿಂತ ಹೆಚ್ಚಾಗಿ, ಅನಿವಾರ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಅರ್ಹತೆ. ತಾನು MLC ಚುನಾವಣೆಯನ್ನು ಗೆದ್ದಿದ್ದರೂ ಕೂಡ 3 ವರ್ಷಕ್ಕೂ ಅಧಿಕ ಕಾಲ MLC ಸ್ಥಾನವನ್ನು ಅಲಂಕರಿಸೋಕೆ, ಆ ಒಂದು ಹುದ್ದೆನ ಅನುಭವಿಸೋಕ್ಕೆ ಸಾಧ್ಯ ಆಗಿರಲಿಲ್ಲ. ಐ ಥಿಂಕ್ ಪ್ರಾಣೇಶ್ ಅವ್ರು ಅನ್ಕೋತೀನಿ ಗಾಯತ್ರಿ ಶಾಂತೇಗೌಡರಿಗಿಂತ ಹೆಚ್ಚಾಗಿ ಉಪಸಭಾಪತಿಯಾಗಿ ಕೂಡ ಸದ್ದು ಮಾಡಿದರು. ಕೊನೆ ಕ್ಷಣದಲ್ಲಿ ಮೊನ್ನೆ ರಿಸಲ್ಟ್ ಬಂತು. ಇಲ್ಲ ಪ್ರಾಣೇಶ್ ಅವರಲ್ಲ, ಗಾಯತ್ರಿ ಶಾಂತೇಗೌಡ್ರೆ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಇದ್ದಂಥ ಕೇಸು ಮತ ಎಣಿಕೆ. ಗಾಯತ್ರಿ ಶಾಂತೇಗೌಡರು MLC ಆದರು. MLC ಆಗಿದೆ ತಡ, ಏನ್ರಿ ಅದೃಷ್ಟ. ಮಹಿಳಾ ಕೋಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ. ಹೌದು. ಹೀಗಾಗಿ MLC ಕೋಟದಲ್ಲಿ ಉಮಾಶ್ರೀ ಇಲ್ಲ. ಇನ್ನು ಕನೀಜ್ ಫಾತಿಮಾ, ಮಗದೊಬ್ಬ ಮನಯನ ಮೋಟಮ್ಮ ಅವೆಲ್ಲ ಬಿಟ್ಟು ಬಿಡೋಣ. ಗಾಯತ್ರಿ ಶಾಂತೇಗೌಡರಿಗೆ ಸಿಕ್ತು. ಹೆಂಗ್ ಸಿಕ್ತು? ಕೇವಲ ಸಮುದಾಯ ಒಂದೇ ಅಲ್ಲ, ಒಂಥರ ಡಬಲ್ ಧಮಾಕ ಗಾಯತ್ರಿ ಶಾಂತೇಗೌಡರಿಗೆ. ಒಂದು ತಡವಾಗಿ ಆದ್ರು. ಕಾರಣ ಏನು ಅಂತ ಹೇಳಿದ್ರೆ, ಗಾಯತ್ರಿ ಶಾಂತೇಗೌಡ ಆಕ್ಚುಲಿ ಅವರು MLC ಆಗಿ 3 ವರ್ಷ ಆಗಬೇಕಿತ್ತು. ಅಲ್ಲಿ ಮತ ಎಣಿಕೆಯ ಸಂದರ್ಭದಲ್ಲಿ ಆದಂತಹ ಎಡವಟ್ಟುಗಳು ಮತ್ತು ಅಲ್ಲಿಯ ಚುನಾವಣಾಧಿಕಾರಿ ಮಾಡಿದಂತಹ ಎಡವಟ್ಟಿನ ಕಾರಣಕ್ಕೋಸ್ಕರ ನಿಜವಾಗಿ 3 ವರ್ಷದಿಂದ MLC ಆಗಬೇಕಾಗಿದ್ದಂತಹ ಗಾಯತ್ರಿ ಶಾಂತೇಗೌಡ ಅವರು ಒಂಥರ ವನವಾಸ, ರಾಜಕೀಯ ವನವಾಸವನ್ನು ಅನುಭವಿಸಿ ಅದಕ್ಕೆ ಅವರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಗೆಲುವು ಸಿಕ್ತು, ಹೈಕೋರ್ಟ್ನಲ್ಲೂ ಕೂಡ ಗೆಲುವು ಸಿಕ್ತು. ನಿಜ. MLC ಆದ್ರು. MLC ಆದ ಇಮಿಡಿಯೇಟ್ ಈಗ ಅವರು ಮಂತ್ರಿ ಆಗ್ತಾ ಇದ್ದಾರೆ. ಸೊ ಮಂತ್ರಿ ಅಂತ ಹೇಳಿದ್ರೆ ಇಲ್ಲಿ ಒಂದು ಅನಿಸ್ತಾ ಇರುವಂಥದ್ದು, ಈಗ ನಾವು ದಾವಣಗೆರೆ ವಿಚಾರಕ್ಕೆ ಬಂದಂತಹ ಸಂದರ್ಭ, ಸೌಂಡ್ ಮಾಡದವರಿಗೆ ವ್ಯಾಲ್ಯೂ ಕಮ್ಮಿ ಅಂತ ಆಯ್ತು. ಈಗ ನಯನ ಮೋಟಮ್ಮ ಸಿಕ್ಕಾಪಟ್ಟೆ ಸೌಂಡ್, ಹೆವಿ ಮಾತು ಮಾಧ್ಯಮಗಳೆದ್ರು, ಮತ್ತೆ ಅವರದ್ದೇ ಪಕ್ಷದವರ ಎದುರು. ಈಗ ದಾವಣಗೆರೆಗೆ ಬಂದಂತ ಸಂದರ್ಭದಲ್ಲಿ ಶಿವಗಂಗಾ ಕೂಡ ಪೊಲಿಟಿಕಲ್ ಅನಿವಾರ್ಯತೆ ಇರ್ಬೋದು, ಆದ್ರೆ ಪಬ್ಲಿಕ್ಲಿ ಓಪನ್ ಆಗಿ ನೋಡಿದಂತ ಸಂದರ್ಭದಲ್ಲಿ ತುಂಬಾ ಅಗ್ರೆಸಿವ್ ಆಗಿ ಮೀಡಿಯಾದ ಎದುರು ಬಂದಂತವರು ನಯನ ಮೋಟಮ್ಮ ಕೂಡ ಹೌದು. ಆದ್ರೆ ನಯನ ಮೋಟಮ್ಮ ಅವರಿಗೆ ಸಿಗ್ಲಿಲ್ಲ. ಹಂಗ್ ನೋಡಕ್ ಹೋದ್ರೆ ಚಿಕ್ಕಮಂಗ್ಳೂರು ಜಿಲ್ಲೆಯ ಲೆಕ್ಕಾಚಾರಕ್ಕೆ ಬಂದ್ರೆ 2 ಬಾರಿ MLA ಆಗಿದ್ದಂತಹ TD ರಾಜೇಗೌಡರಿಗೆ ಕೊಡ್ಬೇಕಿತ್ತು, ತರೀಕೆರೆಯಲ್ಲಿ ಕೊಡ್ಬೇಕಿತ್ತು, ಶ್ರೀನಿವಾಸ್ ಅವರ ಹೆಸರಿತ್ತು, ಕಡೂರಲ್ಲಿ ಆನಂದ್ ಅವರ ಹೆಸರಿತ್ತು. ಆದ್ರೆ ಅದಕ್ಕೆ ನೋಡಿ, ಫಸ್ಟ್ ಟೈಮ್ MLC ಗಾಯತ್ರಿ ಶಾಂತೇಗೌಡ ಅಂತ ಹೇಳಿದ್ರೆ ಅವ್ರು ಮೊನ್ನೆಯಿಂದ ಇನ್ನು 1 ತಿಂಗಳು ಆಗಿಲ್ಲ ಆಕ್ಚುಲಿ MLC ಆಗಿ. ಸರ್ ನನಗನ್ಸೋದಿಲ್ಲ ಮಜಾ ಏನಂದ್ರೆ, ಚಿಕ್ಕಮಂಗ್ಳೂರಲ್ಲಿ ಇದ್ದಂಥ ಎಲ್ಲರೂ ಆಕಾಂಕ್ಷಿಗಳೇ. ಚಿಕ್ಕಮಂಗ್ಳೂರಿನ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿದೆ. ನೀವು ಅಂಗ್ಲೆಕಾಕರು HD ತಮ್ಮಯ್ಯ ನಾನು ಅನ್ನೋಂಗಿದ್ರು, ಅವ್ರೇನು ಕೇಳ್ಕೊಂಡಿರಲಿಲ್ಲ. ಆದರೆ ಅವರು ಕೂಡ CT ರವಿ ಸೋಲ್ಸೋ ತಮಾಷೆ ವಿಚಾರ ಅಲ್ಲ. ಹೀಗಾಗಿ ಆ ಗೊಂದಲಗಳೇ ಬೇಡ. ಹೀಗಾಗಿ ಅರ್ಹವಾಗಿ, ಅಲ್ಲದೆ ಸಿದ್ದರಾಮಯ್ಯ ಅವ್ರ ಕೋಟ ಅನ್ಕೋತೀನಿ, ಕುರುಬ ಸಮುದಾಯ ಅಲ್ಲಿ ತಮ್ಮಯ್ಯಂಗೂ ಕೊಡೋದು ಬೇಡ, ಇಲ್ಲಿ ತರೀಕೆರೆಗೂ ಕೊಡೋದು ಬೇಡ, ಇಲ್ಲಿ ಕಡೂರಿಗೂ ಕೊಡೋದು ಬೇಡ, ಅಲ್ಲಿ ಶೃಂಗೇರಿಗೂ ಕೊಡೋದು ಬೇಡ, ಹೋಗ್ಬಿಟ್ಟು ಕೊಟ್ಬಿಡಿ ಗಾಯತ್ರಿ ಶಾಂತೇಗೌಡರಿಗೆ. ಪೊಲಿಟಿಕಲಿ ಗುಡ್ ಮೂವ್. ಯಾಕಂದ್ರೆ ಹೌದು, ಚಿಕ್ಕಮಂಗ್ಳೂರಲ್ಲೂ ಕೂಡ ಕುರುಬ ಮತಗಳು ಹಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಂಪ್ಯಾಕ್ಟ್ ಆಗ್ತವೆ. ನಿಜ. ಇನ್ಕ್ಲೂಡ್ CT ರವಿ ಅವರನ್ನ ಸೋಲಿಸಿದಂತ ತಮ್ಮಯ್ಯ ಅವರಿಗೂ ಕೂಡ ಲಾಸ್ಟ್ ಎಲೆಕ್ಷನ್ ನಲ್ಲಿ ಕುರುಬ ಮತಗಳು ಕೈ ಹಿಡಿದಿತ್ತು. ಗಾಯತ್ರಿ ಶಾಂತೇಗೌಡ ಅವರು MLC ಆಗಿ ಇನ್ನು 1 ತಿಂಗಳು ಆಗಿಲ್ಲ. 1 ತಿಂಗಳು ಆಗಿಲ್ಲ. ಓಕೆ. ಈಗ KS ಬಸವಂತಪ್ಪ ಅವರು ಆದ್ರೆ MLA ಆಗಿ 3 ವರ್ಷ ಕಳೀತಾ ಬಂತು. ಇವ್ರು MLC ಆಗಿ ಇನ್ನು 1 ತಿಂಗಳಾಗಿಲ್ಲ. ಅಂದ್ರೆ ರಿಸಲ್ಟ್ ಅಫಿಷಿಯಲ್ ಹೈಕೋರ್ಟ್ ಇಂದ ಅನೌನ್ಸ್ ಆಗಿ, ಸೊ ಬಿಗ್ ಸರ್ಪ್ರೈಸ್. ಒಂದ್ಸಲ ದೇವ್ರು ಕಂಡು ಬಿಟ್ಬಿಟ್ರೆ ಯಾವ ಮಟ್ಟಕ್ಕೆ ಅದೃಷ್ಟ ಬದಲಾಗುತ್ತೆ ಅನ್ನೋದಕ್ಕೆ ಅದೃಷ್ಟ ಜೊತೆಗೆ ಆ ಯೋಗ್ಯತೆ, ಅರ್ಹತೆ ಇದೆ. ಗಾಯತ್ರಿ ಶಾಂತೇಗೌಡರು ಈಗ ಸಚಿವರಾಗಿದ್ದಾರೆ. MLC ಆಗಿದ್ದವರು. ಚಿಕ್ಕಮಗಳೂರು ಭಾಗಕ್ಕೆ ಏನಾಗಬೇಕು, ರಾಜ್ಯಕ್ಕೆ ಅವರಿಂದ ಯಾವೆಲ್ಲ ರೀತಿಯ ಸೇವೆ ಸಿಗಬೇಕು, ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.